ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಏನಪ್ಪಾ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೊಸ ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಓಕೆನಾ, ಇದು 15 ಡೇಸ್ ಬ್ಯಾಕ್ ನಿಮಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಏನಪ್ಪಾ ಅಂದ್ರೆ ರೈಲ್ವೆ ಲೋಕೋ ಪೈಲಟ್ ಮತ್ತೆ ಟಿಕೆಟ್ ಕಲೆಕ್ಟರ್ ಗೆ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಇನ್ನು ಅಪ್ಲೈ ಮಾಡಲು ದಿನಾಂಕ ಜೂನ್ ಒಳಗೆ ಎಂಡ್ ಆಗುತ್ತೆ ಅಂತಂದು ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ಈಗ ಏನಪ್ಪಾ ಅಂದ್ರೆ ಈಗ ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ ಈಗ ಫೈನಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಯಾವಾಗಿಂದ ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಈಗ ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಹಾಗೆ ಮತ್ತೆ ಎಷ್ಟು ಅಮೌಂಟ್ ನ ಪೇ ಮಾಡಬೇಕು ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆನಾ, ಹಾಗಾಗಿ ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ತಿಳಿಸಿ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆನಾ, ಏನಪ್ಪಾ ಅಂದ್ರೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಪ್ಪ ಅಂದ್ರೆ ಲೋಕೋ ಪೈಲಟ್ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರೆ. ಓಕೆನಾ, ಈಗ ಟೋಟಲ್ ಏನಪ್ಪಾ ಅಂದ್ರೆ 11,127 ವೇಕೆನ್ಸಿಗಳು ಖಾಲಿ ಇದೆ ಅಂತ ಇಲ್ಲಿ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದ್ರ ಉದ್ಯೋಗ ಮಾಹಿತಿನ ನೋಡ್ತಾ ಹೋಗೋಣ. ಓಕೆನಾ, ಏನಪ್ಪಾ ಅಂದ್ರೆ ಇದು RRB ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದೊಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇದೊಂದು ಜಾಬ್ ಏನಪ್ಪಾ ಅಂದ್ರೆ ಲೋಕೋ ಪೈಲಟ್ ಗೆ ಕಂಪ್ಲೀಟ್ ಆಗಿ ಇದು ಜಾಬ್ ಆಗಿದೆ. ಓಕೆ, ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಂಡಿಯನ್ ರೈಲ್ವೆ ಆಗಿರುತ್ತೆ. ಏನಪ್ಪಾ ಅಂದ್ರೆ ರೈಲ್ವೆ ನೇಮಕಾತಿ ಮಂಡಳಿ RRB ಕಡೆಯಿಂದ ಇದೊಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಕಡೆಯಿಂದ ನಿಮಗೆ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಯಾವ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದಾರಪ್ಪ ಅಂದ್ರೆ ಮೊದಲಿಂದ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲೋಕೋ ಪೈಲಟ್ ಏನಪ್ಪಾ ಅಂದ್ರೆ ಈ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆನಾ, ಲೋಕೋ ಪೈಲಟ್ ಅಂದ್ರೆ ನೀವು ಟ್ರೈನ್ ಓಡಿಸ್ಬೇಕಲ್ವಾ, ಇದಕ್ಕೆ ಲೋಕೋ ಪೈಲಟ್ ಅಂತ ಕರೀತಾರೆ. ಓಕೆ, ನಿಮ್ಗೆ ಏನಾದ್ರು ತುಂಬಾ ಜನರಿಗೆ ಡ್ರೀಮ್ ಇರುತ್ತೆ. ಓಕೆನಾ, ಲೋಕೋ ಪೈಲಟ್ ಆಗಬೇಕು, ಟ್ರೈನ್ ಓಡಿಸ್ಬೇಕು ಅಂತ. ಓಕೆನಾ, ನಿಮ್ಗೇನು ಅಷ್ಟು ಡ್ರೀಮ್ ಇದ್ನಂದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ನೀವು ಈ ಜಾಬ್ಗೆ ಸೆಲೆಕ್ಟ್ ಆಗ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಕ್ಕೆ ಎಷ್ಟು ಸಂಬಳ ಕೊಡ್ತಾರಪ್ಪ ಅಂದ್ರೆ 7ನೇ CP ಅಲ್ಲಿ ಏನಪ್ಪಾ ಲೆವೆಲ್ 2 ಅಂದ್ರೆ ನಿಮ್ದು 8ನೇ ಏಳನೇ ವೇತನದಿಂದ 2 ವೇತನವರೆಗೆ ಕೊಡ್ತಾರೆ. ಓಕೆನಾ, ಇದು ಅಮೌಂಟ್ ಕೊಡ್ತಾ ಹೋಗ್ತಾರೆ. ಅದು ಎಷ್ಟು ಸ್ಯಾಲರಿ ಅಂತ ತಿಳಿಸ್ತಾ ಹೋಗ್ತೀನಿ. ಓಕೆ, ಅದಾದ್ಮೇಲೆ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂದ್ರೆ 11,127 ಹುದ್ದೆಗಳಲ್ಲಿ ಖಾಲಿ ಇದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇದು ಏನಪ್ಪಾ ಅಂದ್ರೆ ಸ್ಟೇಟ್ ವೈಸ್ ಡಿವೈಡ್ ಆಗಿದೆ. ಓಕೆನಾ, ಆಲ್ ಓವರ್ ಇಂಡಿಯಾ ಒಳಗೆ 11,000 ಪೋಸ್ಟ್ಗಳು ಖಾಲಿ ಇದಾವೆ. ಹಾಗಾಗಿ ಇದೇನಪ್ಪಾ ಅಂದ್ರೆ ಸ್ಟೇಟ್ ವೈಸ್ ಇಷ್ಟಂತ ಏನಪ್ಪಾ ಅಂದ್ರೆ ವೇಕೆನ್ಸಿಗಳು ಡಿವೈಡ್ ಆಗ್ತಾ ಹೋಗ್ತವೆ. ಇದೊಂದು ನಿಮ್ಗೆ ತಲೆಯಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಕ್ಕೆ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಈ ಜಾಬಿನ ಸೆಲೆಕ್ಷನ್ ಆದ್ರೆ ಎಷ್ಟು ಸ್ಯಾಲರಿ ಕೊಡ್ತಾರಪ್ಪ ಅಂದ್ರೆ ನಿಮಗೆ ಲೆವೆಲ್ 2 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಲೆವೆಲ್ 2 ಅಂದ್ರೆ ಎಷ್ಟು ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ 19,900 ಅಂದ್ರೆ ಬೇಸಿಕ್ ಸ್ಯಾಲರಿ ಒಂದು ಏನಪ್ಪಾ ಅಂದ್ರೆ ನಿಮಗೆ 20,000 ರೂಪಾಯಿ ಏನಪ್ಪಾ ₹100 ಕಮ್ಮಿ 20,000 ರೂಪಾಯಿ ಬೇಸಿಕ್ ಸ್ಯಾಲರಿ ಇರುತ್ತೆ. ನಿಮಗೆ HR ಆಗಿರ್ಬೋದು, ಏನಪ್ಪಾ ಅಂದ್ರೆ ಟ್ರಾವೆಲ್ ಅಲೌನ್ಸ್ ಆಗಿರ್ಬೋದು, ಮತ್ತೆ ಏನಪ್ಪಾ ಅಂದ್ರೆ ಹೌಸ್ ಅಲೌನ್ಸ್ ಆಗಿರ್ಬೋದು, ರೆಂಟ್ ಪೇ ಮಾಡಿದ್ರೆ ಅದಕ್ಕಾಗಿರ್ಬೋದು, ಆಮೇಲೆ ಒಂದು ಮೆಡಿಕಲ್ ಫೆಸಿಲಿಟಿ ಕೂಡ ಇಲ್ಲಿ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ, ಅದೆಲ್ಲ ಸೇರಿ ಸುಮಾರು ನಿಮಗೆ 30,000 ರಿಂದ 40,000 ರೂಪಾಯಿ ಏನಪ್ಪಾ ಅಂದ್ರೆ ಸಂಬಳ ಅಂತೂ ಕಂಪಲ್ಸರಿ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಇದೇನಪ್ಪಾ ಅಂದ್ರೆ ಸ್ಯಾಲರಿ ಬಗ್ಗೆ ಮಾಹಿತಿ ಆಯ್ತು. ಅದಾದ್ಮೇಲಪ್ಪ ಎಲ್ಲಪ್ಪ ಇದು ಕಾಯ್ದೆ ಏನಪ್ಪಾ ಅಂದ್ರೆ ಇದು ಲೊಕೇಶನ್ ಎಲ್ಲಿರುತ್ತಪ್ಪ ನಿಮ್ಗೆ ಲೋಕೋ ಪೈಲಟ್ ಅಂದ್ರೆ ಗೊತ್ತೇ ಇರುತ್ತೆ. ಓಕೆನಾ, ಇದು ಒಂದೇ ಕಡೆ ಇರೋದಿಲ್ಲ, ನೀವು ಟ್ರೈನ್ ಓಡಿಸ್ತಾ ಬೇರೆ ಊರಿಂದ ಬೇರೆ ಊರಿಗೆ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರಬೇಕು. ಓಕೆ, ಏನಪ್ಪಾ ಅಂದ್ರೆ ಆಯ್ಕೆ ಮಾಡಿಕೊಂಡ RRB ವ್ಯಾಪ್ತಿಯ ರೈಲ್ವೆ ವಲಯಗಳೇ ಅಂದ್ರಪ್ಪ ಆಲ್ ಓವರ್ ಇಂಡಿಯಾ ಒಳಗೆ ಎಲ್ಲೆಲ್ಲಿ ರೈಲ್ವೆ ವಲಯಗಳಿದ್ದಾವೆ ಮೇನ್ ರೀಜನ್ ಅಲ್ಲಿ ನಿಮ್ಗೆ ಜಾಬ್ ನ ಅಲರ್ಟ್ ಮಾಡ್ತಾರೆ. ಓಕೆನಾ, ನೀವು ಅಲ್ಲಿ ಆ ರೀಜನ್ ಒಳಗೆ ನೀವು ಏನಪ್ಪಾ ಅಂದ್ರೆ ನೀವು ಟ್ರೈನ್ ನ ಟ್ರಾವೆಲ್ ಮಾಡ್ತಾ ಹೋಗ್ಬೇಕು. ಓಕೆ, ಅದಾದ್ಮೇಲೆ ಈ ಜಾಬಿನ ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು. ಓಕೆನಾ, ಏನಪ್ಪಾ ಅಂದ್ರೆ ಇಲ್ಲಿರುವಂತಹ ಯಾವ್ದಾದ್ರು ಒಂದು ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ಈ ಜಾಬಿನ ಸೆಲೆಕ್ಟ್ ಆಗೋದು ಆರಾಮಾಗಿ ಸೆಲೆಕ್ಟ್ ಆಗ್ತಾರೆ. ಆರಾಮ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು SSLC ಪಾಸ್ ಆಗಿರ್ಬೇಕು. ಓಕೆನಾ, SSLC ಪ್ಲಸ್ NCVT ಏನಪ್ಪಾ ITI ಏನಪ್ಪಾ ಅಂದ್ರೆ SSLC ಪಾಸ್ ಆಗಿ ಜೊತೆಗೆ ITI ಮಾಡಿರ್ಬೇಕು. ನೀವು SSLC ಅಷ್ಟ ಪಾಸ್ ಆದ್ರೆ ಜಾಬ್ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರಲ್ಲ. ನೀವು ಜೊತೆಗೆ ಏನಪ್ಪಾ ಅಂದ್ರೆ ITI ಕೂಡ ಪಾಸ್ ಆಗ್ಬೇಕು. ಓಕೆನಾ, ITI ಒಳಗೆ ಯಾವ್ಯಾವ ಆಗಿರ್ಬೇಕಪ್ಪ ಅಂದ್ರೆ ಫಿಟ್ಟರ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ಎಲೆಕ್ಟ್ರಿಷಿಯನ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ಮೆಕ್ಯಾನಿಕಲ್ ಮಾನಿಟರ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ವೆಹಿಕಲ್ ಅದ್ ಮಾಡಿದ್ರೆ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ಡಿಸೈನ್ ಮೆಕ್ಯಾನಿಕ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ಟರ್ನರ್ ಮೆಕ್ಯಾನಿಸ್ಟ್, ರೆಫ್ರಿಜರೇಟರ್, AC ಮೆಕ್ಯಾನಿಕ್, ವೈರ್ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೇಚರ್ ಅಂಡ್ ಕೋಲ್ ವಿಂಡರ್, ಈಟ್ ಇಂಜಿನ್, ಮಿಲ್ ಏನಪ್ಪಾ ಅಂದ್ರೆ ವೇಟ್ ಏನಪ್ಪಾ ಸುಮಾರು ಏನಪ್ಪಾ ಅಂದ್ರೆ ಇವೆಲ್ಲ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ITI ಒಳಗೆ ಬಂದಿರ್ತವೆ. ಓಕೆನಾ, ನಿಮ್ದು SSLC ಪ್ಲಸ್ ITI ಮಾಡಿದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ವಯೋಮಿತಿ ಈ ಜಾಬ್ಗೆ ಅಪ್ಲೈ ಮಾಡಕಪ್ಪ ಇದು ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ದು SSLC ಆಗಿದೆ ಬಟ್ ITI ಆಗಿಲ್ಲಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಡಿಗ್ರಿ ಆಗಿರ್ಬೇಕು. ಓಕೆ, ನೀವು ಡಿಗ್ರಿ ಆದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡಕ್ ಕೂಡ ನೀವು ಎಲಿಜಿಬಲ್ ಇರ್ತೀರ.
ಎಲಿಜಿಬಲ್ ಇರ್ತೀರ. ಓಕೆ, ಏನಪ್ಪಾ ಅಂದ್ರೆ ಇಂಜಿನಿಯರ್ ನಲ್ಲಿ 3 ವರ್ಷ ಡಿಪ್ಲೊಮಾ ಅಥವಾ ಪದವಿ ಮಾಡಿರ್ಬೇಕು. ಓಕೆ, ನೀವೇನಪ್ಪಾ ಅಂದ್ರೆ ಇಂಜಿನಿಯರ್ ಒಳಗೆ ಇಂಜಿನಿಯರ್ ಮಾಡೋ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಇಂಜಿನಿಯರ್ ಅಂತಾರಲ್ವಾ, ಅದನ್ನ ಮಾಡಿರ್ಬೇಕು. ಇಲ್ಲಪ್ಪ ಅಂದ್ರೆ ನೀವು ಡಿಗ್ರಿ ಮಾಡಿದ್ರು ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಲು ಎಲಿಜಿಬಲ್ ಇರ್ತೀರಾ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಯೋಮಿತಿ. ಈ ಜಾಬ್ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಎಷ್ಟು ವರ್ಷ ನಮ್ಗೆ ಏಜ್ ಆಗಿರ್ಬೇಕು, ಮ್ಯಾಕ್ಸಿಮಮ್ ಏಜ್ ಎಷ್ಟಿರ್ಬೇಕಪ್ಪ ಅಂದ್ರೆ ನಿಮಗೆ ವಯೋಮಿತಿ ಬಂದ್ಬಿಟ್ಟು 18ರಿಂದ 30 ವರ್ಷ ಒಳಗಿದ್ದರೆ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಬಹುದು. ಓಕೆ, ನಿಮಗೆ ಮಿನಿಮಮ್ ಬಂದ್ಬಿಟ್ಟು 18 ವರ್ಷ ಆಗಿದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಫುಲ್ ಎಲಿಜಿಬಲ್ ಇರ್ತೀರಾ. ಅದಾದ್ಮೇಲೆ ಅಪ್ಪ ಅಂದ್ರೆ 30 ವರ್ಷ ಒಳಗಿದ್ದಾರೆ ಅಂದ್ರೆ ನಿಮ್ಗೆ ಎಷ್ಟು ಒಳಗೆ ಎಷ್ಟು ದಿನದೊಳಗೆ 30 ವರ್ಷ ಆಗಿರ್ಬೇಕಪ್ಪ ಅಂದ್ರೆ 1/7/1999ರಿಂದ ಹುಟ್ಟಿದವರು ಅಂದ್ರೆ 1996 7ನೇ ತಿಂಗಳಿಂದ ಹುಟ್ಟಿದವರು 1/7/2008 ಒಳಗೆ ಏನಪ್ಪಾ ಅಂದ್ರೆ ಅವರೆಲ್ಲ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ ಅಂತ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಯೋಮಿತಿ ಸಡಿಲಿಕೆ ಅಂದ್ರೆ ಯಾವ ಕೆಟಗರಿ ಎಷ್ಟೆಷ್ಟು ಸಡಿಲಿಕೆ ಕೊಟ್ಟಿದಾರಪ್ಪ ಅಂದ್ರೆ SC/ST ಅವರಿಗೆ 5 ವರ್ಷ ನೀಡಿದ್ದಾರೆ. OBC ಏನಪ್ಪಾ ನಾನ್ ಕ್ರಿಮಿನಲ್ ಲಾಯರ್ ಏನಪ್ಪಾ ಅಂದ್ರೆ 3 ವರ್ಷ ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ನಿಮ್ಗೆ 3, 6, 8 ವರ್ಷ ಸೇವಾ ಅವಧಿ ಕಳೆದ ನಂತರ ಅಂದ್ರೆ ನಿಮ್ದು ಎಕ್ಸ್ ಸರ್ವಿಸ್ ಆಗಿದ್ರೆ ನೀವು 3ರಿಂದ 8 ವರ್ಷಗಳ ಏನಪ್ಪಾ ಅಂದ್ರೆ 7 ವರ್ಷ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಗ್ರೂಪ್ ಡಿ ಸಿಬ್ಬಂದಿ ಅವರಿಗೆ ಏನಪ್ಪಾ 3 ವರ್ಷ ಸೇವೆ ಏನಪ್ಪಾ ಅಂದ್ರೆ 7 ವರ್ಷ ಕೊಟ್ಟಿದ್ದಾರೆ. ಓಕೆ, ನೀವೇನಾದ್ರು UR ಆಗಿದೆ EWS ಕ್ಯಾಂಡಿಡೇಟ್ ಆಗಿದೆ 40 ವರ್ಷ ಕೊಟ್ಟಿದ್ದಾರೆ. ಆಮೇಲೆ OBC ಕ್ಯಾಟಗರಿ ಆಗಿದ್ರೆ 43 ವರ್ಷ, SC/ST ಆಗಿದೆ 45 ವರ್ಷ ಆಗಿರ್ತದೆ. ಅಂದ್ರೆ ಯಾವ್ದಕ್ಕಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದು ನಾರ್ಮಲ್ ಆಗಿ ಏನಪ್ಪಾ 7 ವರ್ಷ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಗ್ರೂಪ್ ಡಿ ಸಿಬ್ಬಂದಿ ಏನಪ್ಪಾ ಗ್ರೂಪ್ ಡಿ ಉದ್ಯೋಗ ಮಾಡ್ತಿರ್ತಾರಲ್ವಾ ಅವ್ರಿಗೆ ಏನಪ್ಪಾ ಅಂದ್ರೆ ನೀವು 45 ವರ್ಷ ಒಳಗಿದ್ದರೂ ಕೂಡ ನೀವು ಅಪ್ಲೈ ಮಾಡಬಹುದು. ಅದು SC/ST ಕ್ಯಾಟಗರಿ. ಹಾಗೆ OBC ಕ್ಯಾಟಗರಿ ಅವರು 43 ವರ್ಷ ಒಳಗಿದ್ದರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಬಹುದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ವಿಧವೆ ಮತ್ತು ದೈವಸಾದ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಈ ಜನರಲ್ ಕ್ಯಾಟಗರಿ 35 ವರ್ಷ, OBC ಅವರಿಗೆ 38, SC/ST ಕ್ಯಾಟಗರಿಗೆ 40 ವರ್ಷಗಳ ಏನಪ್ಪಾ ನಮಗೆ 7 ವರ್ಷ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಆಯ್ತಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಜಾಬಿನ ಅಪ್ಲೈ ಮಾಡಕಪ್ಪ ಅಂದ್ರೆ ಎಷ್ಟು ಅಮೌಂಟ್ ನ ಪೇ ಮಾಡಬೇಕು. ಓಕೆನಾ, ಏನಪ್ಪಾ ಅಂದ್ರೆ SC/ST ಕ್ಯಾಟಗರಿಗೆ ನಿಮ್ದು ಎಷ್ಟು ಅಮೌಂಟ್ ಪೇ ಮಾಡ್ತೀರಾ ಅದು ಆಟೋಮೆಟಿಕ್ ಆಗಿ ನಿಮಗೆ ರೀಫಂಡ್ ಆಗುತ್ತೆ. ಓಕೆನಾ, ಬಟ್ ರೀಫಂಡ್ ಆಗುತ್ತೆ ಎಷ್ಟು ದಿನ ಅಂತ ಗೊತ್ತಿಲ್ಲ. ನೀವು ಎಕ್ಸಾಮ್ ಅಟೆಂಡ್ ಆಗಿ ಸುಮಾರು 3ರಿಂದ 2 ತಿಂಗಳು ಕಂಪಲ್ಸರಿ ಬೇಕೇ ಬೇಕು. ಓಕೆನಾ, ನಾವು RRB ಎಕ್ಸಾಮ್ ಬರ್ದು 2 ತಿಂಗಳು ರೀಫಂಡ್ ಆಗಿದೆ. ಹಾಗಾಗಿ ನಿಮ್ದು ಏನಪ್ಪಾ ಅಂದ್ರೆ ಇದು SC/ST ಕ್ಯಾಟಗರಿ ಕಂಪಲ್ಸರಿ ರೀಫಂಡ್ ಆಗೇ ಆಗುತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕು. ಓಕೆ, ಅದಾದ್ಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ OBC EW ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಆಮೇಲೆ CBT ಭಾಗವಹಿಸಿದವರಿಗೆ 400 ರೂಪಾಯಿ ವಾಪಸ್ ಬರುತ್ತೆ. ಓಕೆನಾ, ಅಂದ್ರೆ ನಿಮಗೆ ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದಾದ್ಮೇಲೆ CBT 1 ನೀವೇನು ಅಟೆಂಡ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ 500 ರೂಪಾಯಿ ರೀಫಂಡ್ ಆಗುತ್ತೆ. ಇದೊಂದು ನಿಮ್ ತಲೆ ಇರಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ SC/ST ಕ್ಯಾಟಗರಿ ಏನಪ್ಪಾ SC/ST ಕ್ಯಾಟಗರಿ ಎಕ್ಸ್ ಸರ್ವಿಸ್ ಮ್ಯಾನ್ ಮಹಿಳೆಯರಿಗೆ ಮತ್ತೆ ಟ್ರಾನ್ಸ್ಜೆಂಡರ್ಗೆ ಮೈನಾರಿಟಿ ಅವರಿಗೆ ಮತ್ತೆ EBC ಅಂದ್ರೆ EBC ಕೋಟ ಹೇಳ್ತೀನಿ ಏನಂತ ಅವ್ರಿಗೆ ಏನಪ್ಪಾ ಅಂದ್ರೆ 250 ರೂಪಾಯಿ ಏನಪ್ಪಾ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ಇದೊಂದು ನೀವು ನಿಮ್ ತಲೆಯಲ್ಲಿ ಇರಬೇಕು. ಓಕೆ, ಬಟ್ ಏನಪ್ಪಾ ಅಂದ್ರೆ ನೀವು CBT ಎಕ್ಸಾಮ್ ಪಾಸ್ ಅಟೆಂಡ್ ಮಾಡಿದ್ರೆ ನಿಮಗೆ 250 ರೂಪಾಯಿ ರೀಫಂಡ್ ಆಗುತ್ತೆ. ಓಕೆ, ಅವರಿಗೆ SC/ST ಜನರಲ್ ಕ್ಯಾಟಗರಿಗೆ 400 ರೂಪಾಯಿ ರೀಫಂಡ್ ಆಗುತ್ತೆ. ಹಾಗೆ SC/ST ಕ್ಯಾಟಗರಿಗೆ ಎಕ್ಸಾಮ್ ಅಟೆಂಡ್ ಆದ್ಮೇಲೆ ನಿಮಗೆ ಏನಪ್ಪಾ ಅಂದ್ರೆ 250 ರೂಪಾಯಿ ನಿಮಗೆ ಅಮೌಂಟ್ ನ ರೀಫಂಡ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮಗೆ ಯಾವುದೇ ತರ ನಿಮಗೆ ಡೌಟ್ ಬೇಡ. ಓಕೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ EBC ಅಂದ್ರೆ ಏನಂತ ನಿಮ್ಗೆ ಡೌಟ್ ಇದಾವ. EBC ಅಂದ್ರೆ ಏನಪ್ಪಾ ಅಂದ್ರೆ EBC ಅಂದ್ರೆ ವಾರ್ಷಿಕ ಕುಟುಂಬ ವರಮಾನ 50,000ಕ್ಕಿಂತ ಕಡಿಮೆ ಇರುವ ಮಾತ್ರ ಈ ಶುಲ್ಕವನ್ನು ಪಾಲಿಸಬೇಕು. ಓಕೆನಾ, ಏನಪ್ಪಾ ಅಂದ್ರೆ ನೀವು EBC ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ದು ಆನ್ಯುವಲ್ ಇನ್ಕಮ್ 50,000 ಒಳಗಿದ್ದವರಿಗೆ ಏನಪ್ಪಾ ನಿಮಗೆ 250 ರೂಪಾಯಿ ಅಮೌಂಟ್ ಪೇ ಮಾಡಕ್ಕೆ ಅವಶ್ಯಕತೆ ಇರುತ್ತೆ. ಓಕೆನಾ, ನಿಮ್ಗೆ 50,000 ಒಳಗೆ ಹೆಚ್ಚಿಗೆ ಇದೆ ಅಂದ್ರೆ ನಿಮ್ಗೆ 250 ರೂಪಾಯಿ ಪೇ ಮಾಡಕ್ ಆಗೋದಿಲ್ಲ. ನೀವು ಕಂಪಲ್ಸರಿ 500 ರೂಪಾಯಿ ಪೇ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಅಮೌಂಟ್ ಪೇ ಮಾಡಕಪ್ಪ ಅಂದ್ರೆ ನೀವು ಫೋನ್ ಪೇ ಮುಖಾಂತರ ನೀವು ಅಮೌಂಟ್ ನ ಪೇ ಮಾಡೋದು. ಓಕೆನಾ, ಅಪ್ಲಿಕೇಶನ್ ಫಿಲ್ ಮಾಡಾದ್ಮೇಲೆ ನಿಮಗೆ QR ಕೋಡ್ ಬರುತ್ತೆ. ಅದ್ರ ಮುಖಾಂತರ ನೀವು ಏನಪ್ಪಾ ಅಂದ್ರೆ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 4 ಹಂತಗಳಿರುತ್ತೆ. ಓಕೆನಾ, ಇದು 4 ಸ್ಟೇಜ್ ಒಳಗೆ ಏನಪ್ಪಾ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಸ್ತಾ ಹೋಗ್ತಾರೆ. ಹಾಗೆ ಮೊದಲನೇ ಹಂತ ಬಂದ್ಬಿಟ್ಟು ಏನಪ್ಪಾ ನಿಮಗೆ CBT 1 ಎಕ್ಸಾಮ್ ನ ಇಲ್ಲಿ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನ ನಡೆಸ್ತಾರೆ. CBT 1 ಇಲ್ಲಿ ನಿಮಗೆ ಅಮೌಂಟ್ ರೀಫಂಡ್ ಆಗೋದು. ಓಕೆ, ಅಲ್ಲಿ ಏನಪ್ಪಾ ಅಂದ್ರೆ 75 ಪ್ರಶ್ನೆಗಳು ಇರ್ತವೆ, 60 ನಿಮಿಷ ಇರುತ್ತೆ. ಅಂದ್ರೆ 75 ಕ್ವಶನ್ ಗೆ 1 ಅವರ್ ಕೊಟ್ಟಿರ್ತಾರೆ. ಅದ್ರಾಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಓಕೆನಾ, ಇದರಲ್ಲಿ ಏನಪ್ಪಾ ನೀವು ಸೆಲೆಕ್ಟ್ ಆದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಬರುತ್ತೆ. ಸೆಕೆಂಡ್ ರೌಂಡ್ ಏನಪ್ಪಾ ಅಂದ್ರೆ CBT 2 ಅಂದ್ರೆ ಮತ್ತೆ ಟೆಸ್ಟ್ ನಡೆಸ್ತಾರೆ. ಅದರೊಳಗೆ ಏನಪ್ಪಾ ಅಂದ್ರೆ ಪಾರ್ಟ್ ಎ 100 ಕ್ವಶನ್, ಪಾರ್ಟ್ ಬಿ 75 ಕ್ವಶನ್ ಇರುತ್ತೆ. ಓಕೆನಾ, ಇದು ಏನಪ್ಪಾ ಅಂದ್ರೆ CBT 2 ಆಗಿತ್ತು. ಓಕೆ, ಫಸ್ಟ್ ಸೆಲೆಕ್ಟ್ ಆಗಿದೆ, ಸೆಕೆಂಡ್ ಬರ್ತೀನಿ ಸ್ಟೇಟ್ ಒಳಗೆ ಈ ತರ ಕ್ವಶನ್ ಆನ್ಸರ್ ಇರುತ್ತೆ. ಓಕೆ, ಈ ಎರಡು ಪಾಸ್ ಆದ್ಮೇಲೆ ಏನಪ್ಪಾ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೆಸ್ಟ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ನಿಮಗೆ ಕಂಪ್ಯೂಟರ್ ಟೈಪ್ ಮಾಡಕ್ ಬರ್ತಾರೆ. ಓಕೆನಾ, ಏನಪ್ಪಾ ಅಂದ್ರೆ
ಕಂಪ್ಯೂಟರ್ ಟೈಪ್ ಮಾಡಕ್ ಬರ್ತೀನಿ, ಅಲ್ಲಿ ನಿಮ್ಗೆ ಥರ್ಡ್ ಸ್ಟೆಪ್ ಆಗಿರುತ್ತೆ. ಆಮೇಲೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಫೋರ್ತ್ ಒಂದು ಇರುತ್ತೆ. ಓಕೆ, ಏನಪ್ಪಾ ಅಂದ್ರೆ ನಿಮಗೆ ಮೆಡಿಕಲ್ ಟೆಸ್ಟ್ ಏನಪ್ಪಾ ಅಂದ್ರೆ ಮೆಡಿಕಲ್ ಟೆಸ್ಟ್ ನಡೆಸ್ತಾ ಹೋಗ್ತಾರೆ. ಫಸ್ಟ್ ಸ್ಟೆಪ್ ಈಸಿ ಇರುತ್ತೆ, ನಿಮ್ಗೆ ಮೆಡಿಕಲ್ ಅಷ್ಟೇ ಟೆಸ್ಟ್ ನ ನಡೆಸ್ತಾ ಹೋಗ್ತಾರೆ. ಈ ತರ ಏನಪ್ಪಾ ಅಂದ್ರೆ 4 ಸ್ಟೆಪ್ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವೈದ್ಯಕೀಯ ಮಾನದಂಡ ಏನಂತ ಕೊಟ್ಟಿದಾರಪ್ಪ ಅಂದ್ರೆ ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಏನಪ್ಪಾ ಅಂದ್ರೆ ದೂರದೃಷ್ಟಿ R/R ಅಂದ್ರೆ ಕನ್ನಡವಿಲ್ಲದೆ, ಹತ್ತಿರ ದೃಷ್ಟಿ S10 ಬಣ್ಣ ದೃಷ್ಟಿ. ಇದ್ರ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ಇದ್ರ ಬಗ್ಗೆ ತಿಳ್ಕೊಂಡು ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಓಕೆನಾ, ಅಂದ್ರೆ ನಿಮ್ ಕಣ್ಣು ಕರೆಕ್ಟ್ ಆಗಿ ಕಾಣ್ಬೇಕಂತ. ಓಕೆ, ಈಗ ನೀವು ಟ್ರಾವೆಲ್ ಮಾಡ್ತಿರ್ತೀರಲ್ವಾ, ಹಿಂಗಿದ್ರೆ ಟ್ರೈನ್ ಓಡಿಸ್ಬೇಕಲ್ವಾ, ಹಾಗಾಗಿ ನಿಮ್ಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಅದ್ರೊಳಗೆ ಏನಪ್ಪಾ ನಿಮ್ದು ಕಣ್ಣು ಕರೆಕ್ಟ್ ಆಗಿ ಕಾಣ್ಬೇಕಂತ ನಾವು ಇಲ್ಲಿ ತಿಳಿಸ್ತಾರೆ. ಓಕೆನಾ, ಆಮೇಲೆ ಪ್ರಮುಖ ದಿನಾಂಕಗಳು ಯಾವಾಗ ನಿಮ್ಗೆ ಅಪ್ಲಿಕೇಶನ್ ಅಫಿಷಿಯಲ್ ರಿಲೀಸ್ ಆಗಿದಪ್ಪ ಅಂದ್ರೆ ನಾವು ಹೇಳ್ದಂಗೆ 1 ಮಂತ್ ಬಿಫೋರ್ ಅಂದ್ರೆ ಮಾರ್ಚ್ ಒಳಗೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಓಕೆನಾ, ಅದಾದ್ಮೇಲೆ ಆನ್ಲೈನ್ ಅರ್ಜಿ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ 15ನೇ ತಾರೀಕು 5/2020 ಅಂದ್ರೆ ಮೇ 15ನೇ ತಾರೀಕಿನಿಂದ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗೆ ಆನ್ಲೈನ್ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮುಂದಿನ ತಿಂಗಳು 6ನೇ ತಾರೀಕು ಅಂದ್ರೆ ಜೂನ್ 14ನೇ ತಾರೀಕು ನಿಮ್ದು ಕೊನೆಯ ದಿನಕ್ಕೆ ಆಗಿರುತ್ತೆ. ಓಕೆನಾ, ಏನಪ್ಪ ಟೋಟಲ್ ಆಗಿ ಏನಪ್ಪ 1 ಮಂತ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಓಕೆನಾ, ಇದನ್ನ ಅಪ್ಲೈ ಮಾಡಕ್ಕೆ 1 ಮಂತ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ, ಹಾಗಾಗಿ ಬೇಗ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿಯ ಪಾವತಿ ದಿನಕ್ಕೆ ಬಂದ್ಬಿಟ್ಟು 16/6 ಅಂದ್ರೆ ಒಂದಿನ ಎಕ್ಸ್ಟೆಂಡ್ ಮಾಡಿದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗಿ ಒಂದಿನ ಎಕ್ಸ್ಟ್ರಾ ಅಮೌಂಟ್ ನ ಪೇ ಮಾಡಬಹುದು. ಓಕೆ, ಅದಾದ್ಮೇಲೆ ಮಾಡಿಫಿಕೇಶನ್ ಅಂದ್ರೆ ನೀವೇನಾದ್ರು ಅಪ್ಲಿಕೇಶನ್ ಆಗೋ ತಪ್ಪು ಮಾಡಿದ್ರೆ 17/6ರಿಂದ 26/6 ಏನಪ್ಪಾ ಅಂದ್ರೆ 250 ರೂಪಾಯಿ ಶುಲ್ಕದೊಂದಿಗೆ, ಅಂದ್ರೆ ನೀವೇನಾದ್ರು ಕರೆಕ್ಷನ್ ಮಾಡ್ಬೇಕಪ್ಪ ಅಂದ್ರೆ 17ನೇ ತಾರೀಕು 6ನೇ ತಿಂಗಳು ಜೂನ್ 17ರಿಂದ ಜೂನ್ 26 ಏನಪ್ಪ ಟೈಮ್ ಕೊಟ್ಟಿರ್ತಾರೆ. ಓಕೆನಾ, ಅದನ್ನ ನೀವು ಕರೆಕ್ಷನ್ ಮಾಡ್ಕೋಬೇಕು. ಕರೆಕ್ಷನ್ ಮಾಡುವಾಗ ಏನಪ್ಪಾ ಅಂದ್ರೆ ನೀವು ಅದ್ರ ಜೊತೆಗೆ 250 ರೂಪಾಯಿ ಅಮೌಂಟ್ ಕೂಡ ಪೇ ಮಾಡಬೇಕು, ಬಟ್ ಈ ಅಮೌಂಟ್ ನ ರಿಫಂಡ್ ಆಗೋದಿಲ್ಲ. ಓಕೆನಾ, ಇದು ಏನಪ್ಪಾ ಅಂದ್ರೆ ಇದು ಅಪ್ಲಿಕೇಶನ್ ಪ್ರಾರಂಭ ಮತ್ತು ಕೊನೆಯ ದಿನಕ್ಕೆ ಆಗಿತ್ತು. ಓಕೆನಾ, ಇದು ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಪ್ಪ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಅದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನೀವು ಜಸ್ಟ್ ಏನಪ್ಪಾ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲಿಕೇಶನ್ ಆಗೋದು ಅಂತ ನಿಮಗೆ ತಿಳಿಸಿ ಕೊಡ್ತೇನೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದು ಯಾವ ತರ ಅಪ್ಲೈ ಮಾಡೋದನ್ನ ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ, ಇದೆಲ್ಲ ಕೊಟ್ಟಿದ್ದೀನಿ, ಅಷ್ಟೇನು ತಿಳಿಸೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಲೈ ಮಾಡೋ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಪ್ಲೈ ಮಾಡಕ್ ಗೊತ್ತಿದ್ರೆ ನೀವು ಡೈರೆಕ್ಟ್ ಅಪ್ಲೈ ಕೂಡ ಮಾಡಬಹುದು. ಓಕೆನಾ, ನಮ್ಗೆ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕಂಪಲ್ಸರಿ ಯಾವ ತರ ಅಪ್ಲೈ ಮಾಡಕಪ್ಪ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ರೈಲ್ವೆಯಲ್ಲಿ ಲೋಕಲ್ ಪೈಲಟ್ ಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.